ರೈಟ್, ನೋಡ್ತಾ ಇದ್ರಿ ದೃಶ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ. ಕೆಲವೇ ಹೊತ್ತುಗಳಲ್ಲಿ ಸಮಾವೇಶದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ರಸ್ತೆಯ ಮಾರ್ಗವಾಗಿ ಮೋದಿ ಅವರಿರ್ತಕ್ಕಂತಹ ಕಾರ್ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನು ಕಂಪ್ಲೀಟ್ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ವಾಹನ ಸಂಚಾರಕ್ಕೆ ಅಲ್ಲಿ ಅವಕಾಶ ಇಲ್ಲ. ಪ್ರಧಾನಿಯವರ ಆಗಮನ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಬ್ಯಾರಿಕೇಡ್ಗಳನ್ನ ಹಾಕೊಂಡಿದ್ದಾರೆ. ರಸ್ತೆಯಲ್ಲಿ ಜನರನ್ನ ನಿಯಂತ್ರಿಸುವಂತಹ ಕೆಲಸವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಸ್ತೆಯ ಉದ್ದಕ್ಕೂ ಕೂಡ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಜನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅನ್ನುವಂತಹ ಸಲುವಾಗಿ ಶಿವಮೊಗ್ಗದ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಸೊ ಅವರ ಆಗಮನ ನಂತರದಲ್ಲಿ ಸಮಾವೇಶಕ್ಕೆ ಮತ್ತಷ್ಟು ಮೆರುಗು ಬರಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಇದು 2ನೇ ಬಾರಿ ಬರ್ತಾ ಇರೋದು. ಅಂದರೆ ಚುನಾವಣೆ ಘೋಷಣೆ ಆದ ನಂತರದಲ್ಲಿ, ದಿನಾಂಕ ಘೋಷಣೆ ಆದ ನಂತರದಲ್ಲಿ ಸದ್ಯ ಅವರ ಆಗಮನ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲ್ಲಿನ ಅಭ್ಯರ್ಥಿಯ ವಿಷಯವಾಗಿ ಮತ್ತು ಅವರ ಮುಂದಿನ ಗುರಿ ವಿಷಯವಾಗಿ ಏನೆಲ್ಲ ಪ್ರಸ್ತಾಪ ಮಾಡಬಹುದು ಮತ್ತು ರಾಜ್ಯ ಕಾಂಗ್ರೆಸ್ ವಿಚಾರವಾಗಿ ಯಾವ ರೀತಿಯ ಟೀಕೆ ಟಿಪ್ಪಣಿಗಳು ಹೊರಹೊಮ್ಮಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎದುರು ನೋಡ್ತಾ ಇದ್ದಾರೆ. ಮೈತ್ರಿ ಆಗಿರೋ ಕಾರಣದಿಂದಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು, ಶಾಸಕರುಗಳು, ಮಾಜಿ ಸಚಿವರುಗಳು ಎಲ್ಲರೂ ಕೂಡ ಅಲ್ಲಿ ಆಗಮಿಸಿದ್ದಾರೆ ಸಮಾವೇಶದ ಸ್ಥಳದಲ್ಲಿ ಮೋದಿ ಅವರನ್ನ ಬರಮಾಡಿಕೊಳ್ಳೋ ಸಲುವಾಗಿ. ಈಗಾಗಲೇ ಮೋದಿ ಅವರು ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದ ಹಾಗೆ ಅವರನ್ನ ಬಿಎಸ್ವೈ ಆದಿಯಾಗಿ ಬಿಜೆಪಿಯ ಹಲವು ಕಾರ್ಯಕರ್ತರು ಭವ್ಯವಾಗಿ ಸ್ವಾಗತವನ್ನ ಕೋರಿದ್ರು. ನಂತರದಲ್ಲಿ ಈಗ ವೇದಿಕೆಯತ್ತ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ವಿಮಾನ ನಿಲ್ದಾಣದಿಂದ ಅವರ ಆಗಮನ ಆಗ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮೋದಿ ಅವರು ಆಗಮಿಸ್ತಾರೆ. ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಸಮಾವೇಶದಲ್ಲಿ ಸುಮಾರು ಹೊತ್ತುಗಳಿಂದ ಮೋದಿ ಅವರ ಆಗಮನಕ್ಕಾಗಿ ಜನ ವೇಟ್ ಮಾಡ್ತಾ ಇದ್ದಾರೆ. ಆ ಒಂದು ವೃತ್ತ ಏನಿದೆ ಆ ಭಾಗದಲ್ಲಿ ಯಾವ ವಾಹನಗಳ ಓಡಾಟಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸಂಪೂರ್ಣವಾಗಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಮೋದಿ ಅವರು ಬಂದು ಈ ಕಾರ್ಯಕ್ರಮವಾಗಿ ಪೂರ್ಣವಾಗಿ ಮುಗಿದು ಅವರು ಹೋಗುವವರೆಗೂ ಕೂಡ ಇದೇ ರೀತಿಯಾದಂತಹ ಕಂಡೀಷನ್ ಇರುತ್ತೆ. ಬ್ಯಾರಿಕೇಡ್ಗಳನ್ನು ಹಾಕಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ರಸ್ತೆಯ ಉದ್ದಕ್ಕೂ ಕೂಡ ಪೊಲೀಸ್ ಬಂದೋಬಸ್ತ್ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮೋದಿಯವರ ಆಗಮನ ಹಿನ್ನೆಲೆಯಲ್ಲಿ ಜನ ಕೂಡ ಮೊಬೈಲ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅವರ ಬರುವಿಕೆಯನ್ನ ಚಿತ್ರೀಕರಿಸ್ಕೊಳ್ಬೇಕು ಅಂತ ಹಾತೊರಿತಾ ಇರುವಂತಹ ಚಿತ್ರಣ. ಮೋದಿಯವರ ಆಗಮನ ಆಗ್ತಾ ಇದೆ. ಅವರು ಬರ್ತಿದ್ದ ಹಾಗೆ ಬೋಲೋ ಭಾರತ್ ಮಾತಾ ಕಿ ಅನ್ನುವಂತಹ ಜಯಘೋಷ, ಮೋದಿ ಮೋದಿ ಅನ್ನುವಂತಹ ರಣ ಕಹಳೆ ಮೊಳಗ್ತಾ ಇದೆ. ಮೋದಿ ಅವರಿರುವಂತಹ ವಾಹನ ಈಗಷ್ಟೇ ಆಗಮನ ಆಯ್ತು. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡಿರುವಂತಹ ಒಂದು ಜಾಗ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್. ಅಲ್ಲಿಗೆ ಮೋದಿ ಅವರ ಒಂದು ಕಾರ್ ಆಗಮಿಸಿದೆ. ಸೊ ಅವರು ಬರ್ತಿದ್ದ ಹಾಗೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದಂತಹ ಬಿಜೆಪಿಯ ಕಾರ್ಯಕರ್ತರು ಮತ್ತು ಜನ ಜಯಘೋಷವನ್ನ ಮೊಳಗಿಸಿದ್ರು. ಓಕೆ, ಇನ್ನು ಸ್ವಲ್ಪ ಸಮಯಗಳು ತೆಗೆದುಕೊಳ್ಳುತ್ತೆ ಸಮಾವೇಶದ ಒಂದು ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕೆ. ಏರ್ಪೋರ್ಟ್ನಿಂದ ಹೊರಕ್ಕೆ ನಿರ್ಗಮಿಸ್ತಾ ಇರುವಂತಹ ಚಿತ್ರಣ ಇದು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಏರ್ಪೋರ್ಟ್ನಿಂದ ಈಗಷ್ಟೇ ಮೋದಿಯವರ ಕಾರು ಎಕ್ಸಿಟ್ ಆಗಿದೆ. ಬೃಹತ್ ಸಮಾವೇಶವನ್ನ ಇವತ್ತು ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗದ ಅಭ್ಯರ್ಥಿಯ ಪರವಾಗಿ ಮತ್ತು ಅಕ್ಕಪಕ್ಕದ ಒಂದು ಜಿಲ್ಲೆಗಳಿಗೂ ಕೂಡ ಮೋದಿಯವರ ಈ ಆಗಮನದಿಂದ ಒಂದು ಸಂದೇಶ ಇದೆ. ಸೊ ಹಾಗಾಗಿ ಎಲ್ಲ ಸಂಸದರುಗಳು, ಅಂದರೆ ಹಾಲಿ ಸಂಸದರುಗಳು ಮತ್ತು ಅಭ್ಯರ್ಥಿಗಳು ಈ ಒಂದು ವೇದಿಕೆಯಲ್ಲಿ ಸಮಾವೇಶದ ಸ್ಥಳದಲ್ಲಿ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಪ್ರಧಾನಿ ಮೋದಿಯವರ ಕಾರು ಮತ್ತು ಅವರ ಬೆಂಗಾವಲು ಪಡೆ ಬರ್ತಾ ಇರುವಂತಹ ಚಿತ್ರಣ. ಫ್ರೀಡಂ ಪಾರ್ಕ್, ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ ಸಮಾವೇಶವನ್ನ ಆಯೋಜನೆ ಮಾಡಿರುವಂತಹ ಸ್ಥಳ. ಅಲ್ಲಿಗೆ ಕಾರ್ ಬರ್ತಾ ಇದೆ. ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಮೋದಿಯವರ 2ನೇ ವಿಸಿಟ್ ಇದು. ಕಲಬುರಗಿಗೆ ಬಂದರು, ಅದಾದ ನಂತರದಲ್ಲಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ
ಕಳೆದ ಬಾರಿ 25 ಸ್ಥಾನಗಳನ್ನ ಗಳಿಸಿಕೊಂಡಂತೆ ಈಗಲೂ ಕೂಡ ಅದೇ ರೀತಿಯಾದಂತಹ ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನೇ ಇಟ್ಕೊಳ್ಳಲಾಗಿದೆ. ನಾವು 28ಕ್ಕೆ 28 ಕೂಡ ಗೆಲ್ತೀವಿ ಅಂತ. ಸೊ ಆ ಗೆಲುವನ್ನ ಸಾಧಿಸ್ಕೊಳ್ಬೇಕು ಅಂತ ಅಂದ್ರೆ ಹಲವಾರು ವಿಚಾರಗಳನ್ನ, ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಂದೆ ಇಟ್ಕೊಂಡು ಬಿಜೆಪಿ ಮತವನ್ನ ಕೇಳಬೇಕಾಗಿರುವಂತಹ ಅನಿವಾರ್ಯತೆ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಬೇಕು ಅನ್ನುವ ಸಲುವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಕ್ಯಾಂಪೇನ್ ಕೂಡ ಆರಂಭ ಆಗಿರೋದು ದಕ್ಷಿಣ ಭಾರತದ ರಾಜ್ಯಗಳಲ್ಲೇ. ಹಾಗಾಗಿ ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ಆಗಮನ ಏನಿದೆ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಮೂಡಿಸಬಹುದು, ಕಳೆದ 2 ಚುನಾವಣೆಗಳಲ್ಲಿ ಮೋದಿ ಅವರನ್ನ ಒಪ್ಪಿಕೊಂಡಂತೆ ಜನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರನ್ನ ಒಪ್ಪಿಕೊಳ್ಳುವಂತಹ ಸಲುವಾಗಿ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತಹ ರಣತಂತ್ರಗಳನ್ನ ಈಗಾಗಲೇ ಬಿಜೆಪಿ ಆರಂಭಿಸಿದೆ. ಅದರ ಭಾಗವಾಗಿ ಎಲ್ಲೆಡೆ ಕ್ಯಾಂಪೇನ್ಗಳನ್ನ ಆರಂಭ ಮಾಡಿರುವಂಥದ್ದು, ರ್ಯಾಲಿಗಳನ್ನ ಆಯೋಜಿಸಿದ್ದಾರೆ, ಸಮಾವೇಶಗಳನ್ನ ಆಯೋಜಿಸಿದ್ದಾರೆ. ಅದರಂತೆ ಕರ್ನಾಟಕದಲ್ಲೂ ಕೂಡ ಮೋದಿ ಅವರ ಸಮಾವೇಶಗಳು ಇನ್ನು ಚುನಾವಣೆ ಮುಗಿಯುವವರೆಗೂ, ಚುನಾವಣೆಯ ದಿನಾಂಕದವರೆಗೂ ಕೂಡ ಭಾರಿ ಸಂಖ್ಯೆಯಲ್ಲೇ ಮೋದಿ ಅವರು ಬಂದು ಹೋಗುವಂಥದ್ದು, ಅಲ್ಲಲ್ಲಿ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡುವಂಥದ್ದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿರುತ್ತೆ. ಅದಕ್ಕೂ ಮುಂಚಿತವಾಗಿ ಈಗ ಕಲಬುರಗಿ ನಂತರದಲ್ಲಿ ಶಿವಮೊಗ್ಗಕ್ಕೆ ಮೋದಿ ಅವರು ಆಗಮಿಸಿದ್ದಾರೆ. ಈಗಷ್ಟೇ ಹೀಟಪ್ ಆಗ್ತಾ ಇದೆ ಚುನಾವಣಾ ಕಣ. ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಮಾತುಗಳು ಹೊರಹೊಮ್ಮುತ್ತೆ ಪ್ರತಿಪಕ್ಷಗಳಿಂದ ಮತ್ತು ಇದಕ್ಕೆ ಸಂಬಂಧ ಹಾಗೆ ಯಾವ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಬಿಜೆಪಿ ಮಾಡಿಕೊಂಡು ಕೌಂಟರ್ನ ಕೊಡುತ್ತೆ ಎಲ್ಲವನ್ನೂ ಕೂಡ ವೇಟ್ ಮಾಡಬೇಕು. ಬೃಹತ್ ಸಮಾವೇಶ ಸ್ಥಳದತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರು ಆಗಮಿಸ್ತಾ ಇದೆ. ಕೆಲವೇ ಹೊತ್ತುಗಳಲ್ಲಿ ರೀಚ್ ಕೂಡ ಆಗಲಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಭಾರಿ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್, ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡಿರುವಂತಹ ಜನ ಕೈ ಬೀಸಿ ನರೇಂದ್ರ ಮೋದಿ ಅವರಿಗೆ ಶುಭವನ್ನ ಕೋರ್ತಾ ಇದ್ದಾರೆ, ಜಯಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಮೋದಿಯವರ ಕಾರ್ ಪಾಸ್ ಆಗ್ತಿದ್ದ ಹಾಗೆ ಜನರ ಒಂದು ಹರ್ಷಕ್ಕೆ ಪಾರವೇ ಇಲ್ಲ. ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳು, ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಒಂದು ಘೋಷಣೆಗಳು ಕೂಡ ಅಲ್ಲಿ ಮೊಳಗ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ಗಳನ್ನು ಹಾಕೋ ಮೂಲಕವಾಗಿ ಜನರನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಅದರಂತೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ರಸ್ತೆಯ ಭಾಗದಲ್ಲಿ ನಿಂತಿರುವಂತಹ ಜನ ಆ ಕಾರ್ ಬರ್ತಿದ್ದ ಹಾಗೆ ಕೈ ಬೀಸಿ ಅವರಿಗೆ ವೆಲ್ಕಮ್ ಅನ್ನ ಮಾಡ್ಕೊಳ್ತಾ ಇರುವಂತಹ ಪರಿ ಇದಾಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮೋದಿ ಅವರು ವೇದಿಕೆ ಸ್ಥಳದತ್ತ ಬರ್ತಾರೆ. ಅಲ್ಲಿ ಹಾಲಿ ಸಂಸದರಾಗಿರುವಂತಹ ರಾಘವೇಂದ್ರ ಅವರಿದ್ದಾರೆ, ಮಾಜಿ ಸಚಿವರಾಗಿರುವಂತಹ ಕುಮಾರ್ ಬಂಗಾರಪ್ಪ ಅವರು ಮತ್ತು ಬಿಜೆಪಿಯ ಹಲವು ಕಾರ್ಯಕರ್ತರುಗಳು, JDSನ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಸಮಾವೇಶ ಸ್ಥಳದಲ್ಲಿ ಜಮಾವಣೆಗೊಂಡಿದ್ದಾರೆ. ಮೋದಿಯವರ ಆಗಮನಕ್ಕಾಗಿ ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದೆ. ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ಗೆ ಇನ್ನು ಕೆಲವೇ ಹೊತ್ತುಗಳಲ್ಲಿ ಪ್ರಧಾನಿ ಮೋದಿ ಅವರ ಕಾರ್ ಆಗಮಿಸುತ್ತೆ. ಆ ದೃಶ್ಯವನ್ನ ನೋಡ್ತಾ ಇದ್ರಿ. ಮೋದಿ ನೋಡಬೇಕು ಅಂತಲೇ ಜನ ಯಾವ ರೀತಿಯಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ರಿ. ನಂತರ ಸಮಾವೇಶ ಸ್ಥಳದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲೇ ಜನರು ಸೇರ್ಕೊಂಡಿದ್ದಾರೆ. ಜನರನ್ನ ಸಹಜವಾಗಿ ಪೊಲೀಸರು ನಿಯಂತ್ರಿಸೋದು ಇಂತಹ ಸಮಯಗಳಲ್ಲಿ ಚಾಲೆಂಜಿಂಗ್ ಇರುತ್ತೆ. ಆ ಕೆಲಸವನ್ನ ಪೊಲೀಸರು ಬಹಳ ನೀಟಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರು ಆ ಕಡೆಗೆ ಬರದೇ ಇರೋ ಹಾಗೆ ತಡೆಯೋ ಮೂಲಕವಾಗಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತಹ ಚಿತ್ರಣ. ಏರ್ಪೋರ್ಟ್ಗೆ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭವ್ಯವಾಗಿ ಸ್ವಾಗತವನ್ನ ಕೋರಲಾಯಿತು. ಆನಂತರದಲ್ಲಿ ಅವರು ಕಾರ್ನಲ್ಲಿ ರಸ್ತೆ ಮಾರ್ಗವಾಗಿ ಸಮಾವೇಶ ಸ್ಥಳಕ್ಕೆ, ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ನ ಬೃಹತ್ ಸಮಾವೇಶ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ದೃಶ್ಯವನ್ನು ನೋಡ್ತಾ ಇದ್ರಿ ಮಗದೊಂದು ಭಾಗದಲ್ಲಿ, ಅದು ಸಮಾವೇಶದಲ್ಲಿ ಜನ ಮೋದಿಯವರ ಆಗಮನಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮೋದಿ ಮೋದಿ ಅನ್ನುವಂತಹ ಘೋಷಣೆಯನ್ನ ಮೊಳಗಿಸ್ತಾ ಇದ್ದಾರೆ.